ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಉಚಿತವಾಗಿ ಗ್ಯಾಸ್ ಸ್ಟವ್ ನಂತರ ಸಿಲಿಂಡರನ್ನು ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಅರ್ಜಿಯನ್ನು ಆಗಬೇಕು, ಅರ್ಜಿ ಎಲ್ಲಾಗಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಯಾವತ್ತು ಕೊನೆಯ ದಿನಾಂಕ, ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಉಜ್ವಲ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಗ್ಯಾಸ್ ಸ್ಟವ್ ನಂತರ ಸಿಲಿಂಡರನ್ನು ಪಡ್ಕೊಳ್ಳೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಹೊಸದಾಗಿ ರೇಷನ್ ಕಾರ್ಡು ಬಂದಂಥವರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಆಲ್ರೆಡಿ ರೇಷನ್ ಕಾರ್ಡು ಪಡ್ಕೊಂಡು ತುಂಬ ವರ್ಷಗಳಿಂದ ಇದ್ದವರು ಸಹ ಈ ಒಂದು ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತ ಅಂದರೆ, ನಿಮ್ಮದು ರೇಷನ್ ಕಾರ್ಡ್ ಇರಬೇಕಾಗುತ್ತೆ. ರೇಷನ್ ಕಾರ್ಡ್ ಇಲ್ಲದೇ ಇದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಇರಬೇಕಾಗುತ್ತೆ. 18 ವರ್ಷ ದಾಟಿರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ. 3 ಫೋಟೋ ಬೇಕಾಗುತ್ತೆ. ಅರ್ಜಿದಾರರ ವೋಟ್ ಕಾರ್ಡು ಬೇಕಾಗುತ್ತೆ. ನಂತರ ಇಮೇಲ್ ID ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಈಗ 4 ಜನ ಇರ್ತಾರೆ ಅಂದ್ಕೊಳ್ಳಿ, 4 ಜನರಲ್ಲಿ ಒಬ್ಬರ ಹೆಸರಲ್ಲಿ ಮಾತ್ರ ಗ್ಯಾಸ್ ಸಿಲಿಂಡ್ರಿಗೆ ಈ ಒಂದು ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. 4 ಜನರ ಮೇಲೇನೂ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಸೊ ಇಷ್ಟು ದಾಖಲಾತಿಗಳಿದ್ರೆ ನೀವು ಈ ಒಂದು ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ನಮ್ಮ ನಿಯರಲ್ಲಿ ಭಾರತ್ ಏಜೆನ್ಸಿ ಇದೆ ಅಥವಾ ಇಂಡಿಯನ್ ಏಜೆನ್ಸಿ ಇದೆ ಅಥವಾ HP ಏಜೆನ್ಸಿ ಇದೆ ಅಂತ ಅಂದರೆ, ನಿಮಗೆ ಯಾವುದು ನಿಯರ್ ಇರುತ್ತೋ, ಯಾವುದು ಹತ್ರ ಇರುತ್ತೋ, 40 ಕಿಲೋಮೀಟರ್ ಒಳಗಡೆ ನಿಮ್ಗೆ ಯಾವುದು ನಿಮ್ಮ ಕಂಫರ್ಟ್ ಇರುತ್ತೋ ಆ ಒಂದು ಗ್ಯಾಸ್ ಏಜೆನ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ. ಇನ್ನು ಮತ್ತೆ ಇಲ್ಲಿ ಕೆಲವರು ಡೌಟನ್ನು ಕೇಳ್ಬೋದು, ಆಲ್ರೆಡಿ ನಾವು ಗ್ಯಾಸ್ ತಗೊತಾ ಇದ್ದೀವಿ ಮತ್ತು ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದಾ ಅಂತೇಳ್ಬಿಟ್ಟು. ಆಗೋದಿಲ್ಲ ಸ್ನೇಹಿತರೆ. ಒಂದು ಬಾರಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಯಾವುದೇ ಒಂದು ಗ್ಯಾಸ್ ತಗೊತಾ ಇದ್ದರೆ, ನೀವು ಗ್ಯಾಸ್ ಏಜೆನ್ಸಿ ಕಡೆಯಿಂದ ಗ್ಯಾಸ್ ತಗೊತಾ ಇದ್ದರೆ ಆಗೋದಿಲ್ಲ. ಒಂದ್ಸರಿ ಆಧಾರ್ ನಿಮ್ಮದು ಎಂಟ್ರಿ ಆಗೋಗಿ ಇರುತ್ತೆ. ಹಾಗಾಗಿ ಮತ್ತೆ ನೀವು ಅರ್ಜಿ ಹಾಕಿದ್ರೂ ಸಹ ತಗೊಳ್ಳೋದಿಲ್ಲ. ಹಾಗಾಗಿ ಈಗ ಸಪ್ರೇಟ್ ಕಾರ್ಡ್ ಮಾಡಿಸಿರ್ತಾರೆ, ರೇಷನ್ ಕಾರ್ಡ್ ಮಾಡಿಸಿರ್ತಾರೆ. ಅದರಲ್ಲಿ ಅವರ ಹೆಸರಲ್ಲಿ ಯಾರ ಹೆಸರಲ್ಲೂ ಸಹ ಗ್ಯಾಸ್ ಸಿಲಿಂಡರ್ ತಗೊಂಡಿರೋದಿಲ್ಲ ಆಧಾರ್ ಕಾರ್ಡ್ ಕೊಟ್ಟು. ಅಂಥವರು ಈ ಒಂದು ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಅಂಥವ್ರಿಗೆ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರ್ ಬರುತ್ತೆ. ಸೊ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಎತ್ಕೊಂಡು ಹೋದರೂ ಸಹ ಅರ್ಜಿ ಸಲ್ಲಿಸ್ತಾರೆ, ಅಥವಾ ನೀವೇ ನಿಮ್ಮ ಮೊಬೈಲ್ ಮುಖಾಂತರನೂ ಅರ್ಜಿ ಸಲ್ಲಿಸ್ಬೋದು. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮಗೊಂದು ಅಕ್ಲಾರ್ಜ್ಮೆಂಟ್ ಬರುತ್ತೆ. ಆ ಅಕ್ಲಾರ್ಜ್ಮೆಂಟು ನಂತರ ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ, 3 ಫೋಟೋ ಅಟ್ಯಾಚ್ ಮಾಡಿ, ನೀವು ಯಾವಾಗ ಗ್ಯಾಸ್ ಏಜೆನ್ಸಿಗೆ ಅರ್ಜಿ ಸಲ್ಲಿಸಿರ್ತೀರೋ ಅದಕ್ಕೆ ಎತ್ಕೊಂಡೋಗಿ ನೀವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅವರು ವೆರಿಫೈ ಮಾಡಿಬಿಟ್ಟು ಅವರು ಆನ್ಲೈನಲ್ಲಿ ಮತ್ತೆ ಇನ್ನೊಂದ್ಸರಿ ವೆರಿಫೈ ಮಾಡ್ತಾರೆ. ನಂತರ ನಿಮಗೆ ಅವರು ಒಂದು 2 or 3 ಮಂತ್ ಒಳಗಡೆ ಫೋನ್ ಮಾಡಿಬಿಟ್ಟು ನಿಮಗೆ ಅವರೇ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರನ್ನು ಕೊಡ್ತಾರೆ ಸ್ನೇಹಿತರೆ. ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇನ್ನೂ ನಿಗದಿಪಡಿಸಿಲ್ಲ. ಹಾಗಾಗಿ ಯಾವಾಗ ಈ ಸ್ಕೀಮ್ ನಿಲ್ಲಿಸ್ತಾರೆ ಅನ್ನೋದು ಸಹ ಗೊತ್ತಿಲ್ಲ. ಹಾಗಾಗಿ ಈಗ ಬಿಟ್ಟಿದ್ದಾರೆ. ಯಾರೆಲ್ಲ ಇನ್ನೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿಲ್ವ ಅಂಥವರು ಕೂಡಲೇ ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ನೀವು ಮೊಬೈಲ್ ಮುಖಾಂತರನೂ ಸಹ ಅಪ್ಲಿಕೇಶನನ್ನು ಹಾಕ್ಕೋಬೋದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.